ಹಾಯ್, ವೆಲ್ಕಮ್ ಟು ರಶ್ಮಿ ಅಡುಗೆ ಮನೆ ಚಾನಲ್. ಇವತ್ತಿನ ರೆಸಿಪಿ ಏನಂದರೆ ಮಸಾಲಾ ರೈಸ್ ಆರ್ ಗೀ ರೈಸ್ ಅಂತಲೇ ಅನ್ಕೋಬೋದು. ಇದನ್ನು ಮಾಡೋಕ್ಕೆ ಫಸ್ಟು ಒಂದು ಜಾರ್ ಇಟ್ಟು ಒಂದು ಈರುಳ್ಳಿ, ಶುಂಠಿ ಬೆಳ್ಳುಳ್ಳಿ, 4 ಹಸಿಮೆಣಸಿನ್ಕಾಯಿ, ಚಕ್ಕೆ ಲವಂಗ, ಕರಿಮೆಣಸು, ಕೊತ್ತಂಬರಿ ಸೊಪ್ಪು, ಒಂದು ಸ್ವಲ್ಪ ಉಪ್ಪು ಹಾಕೊಳ್ಳೋದ, ಜಾರ್ ಕ್ಲೋಸ್ ಮಾಡೋದ. ಈಗ ನೋಡ್ತಿರ್ಬೋದು ಚೆನ್ನಾಗಿ ಪೇಸ್ಟ್ ಆಗಿದೆ. ಈಗ ಮಸಾಲ ರೈಸ್ ಮಾಡೋಕ್ಕೆ ಕುಕ್ಕರ್ ಇಡೋದ. ಈಗ ಸ್ವಲ್ಪ ಎಣ್ಣೆ ಕಾದ್ಮೇಲೆ ಚಕ್ರ ಮೊಗ್ಗು, ಚಕ್ಕೆ ಲವಂಗ ಹಾಕೋತಾ ಇದ್ದೀನಿ. ಪಲಾವ್ ಎಲೆ, ಒಗ್ಗರಣೆಗೆ ಒಂದು ಈರುಳ್ಳಿನ ಸ್ವಲ್ಪ ಟ್ರಾನ್ಸ್ಪರೆಂಟ್ ಆಗೋವರೆಗೂ ಫ್ರೈ ಮಾಡೋದ. ಬಿರಿಯಾನಿ ಥರ ಅಷ್ಟೊಂದು ಬೇಯಿಸೋದೇನು ಬೇಡ. ಈಗ ರುಬ್ಬಿರುವ ಮಿಶ್ರಣ ಹಾಕೊಳ್ಳೋದ. ನಾವು ಚಿಟಿಕೆ ಉಪ್ಪು ಹಾಕಿರೋದ್ರಿಂದ ಎಷ್ಟು ಗ್ರೀನಾಗಿ ಬಂದಿದೆ ಅಂತ ನೋಡ್ತಿರ್ಬೋದು. ಈಗ ಇದನ್ನು ಸ್ವಲ್ಪ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡೋದ. ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡಬೇಕು. ನೋಡ್ತಿರ್ಬೋದು ಚೆನ್ನಾಗಿ ಎಣ್ಣೆ ಬಿಟ್ಟಿದೆ. ಈಗ ಒಂದು ಸ್ಪೂನಷ್ಟು ಧನಿಯಾ ಪುಡಿ ಹಾಕೊಳ್ಳೋದ. ಧನಿಯಾ ಪುಡಿ ಹಾಕೊಂಡು ಒಂದು ಸತಿ ಚೆನ್ನಾಗಿ ಫ್ರೈ ಮಾಡಿ. ಈಗ 1 ಗ್ಲಾಸ್ ಅಕ್ಕಿ ತೊಗೊಂಡಿರೋದ್ರಿಂದ 2 ಗ್ಲಾಸ್ ನೀರು ಹಾಕೋತಾ ಇದ್ದೀನಿ. ತುಂಬ ಕಡಿಮೆ ಐಟಮ್ಸಲ್ಲಿ ರುಚಿಕರವಾದ ರೈಸ್ ಅಂತಲೇ ಹೇಳ್ಬೋದು. ಈಗ ಇದನ್ನ ಚೆನ್ನಾಗಿ ಕುದಿಯೋಕ್ಕೆ ಬಿಡೋದ. ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಕುದೀತಿದೆ. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳೋದ. ಉಪ್ಪು ಹಾಕೊಂಡ್ಮೇಲೆ ಒಂದು ಸತಿ ಚೆನ್ನಾಗಿ ತಿರುಗಿಸೋದ. ತೊಳೆದು ಇಟ್ಕೊಂಡಿರೋವಂಥ ಅಕ್ಕಿ ಹಾಕೊಳ್ಳೋದ. ಅಕ್ಕಿ ಹಾಕೊಂಡ್ಮೇಲೆ ಒಂದು ಸತಿ ಚೆನ್ನಾಗಿ ಫ್ರೈ ಮಾಡಿ ಇದನ್ನ ಕುದಿಯೋಕ್ಕೆ ಬಿಡೋದ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮತ್ತು ಸಪೋರ್ಟ್ ಮಾಡೋದನ್ನ ಮರಿಬೇಡಿ. ಈ ಥರ ಕುದೀತಿದೆ ಅಂದಾಗ ಕುಕ್ಕರ್ ಮುಚ್ಚಳನ ಕ್ಲೋಸ್ ಮಾಡೋದ. 2 ವಿಶಿಲ್ ಬರ್ಸೋದ. ಈಗ ಕುಕ್ಕರ್ ಆರಿದೆ. ಈಗ ಕುಕ್ಕರ್ ಮುಚ್ಚಳನ ಓಪನ್ ಮಾಡೋದ. ಈಗ ನೋಡ್ತಿರ್ಬೋದು ಮಸಾಲ ರೈಸ್ ರೆಡಿಯಾಗಿದೆ. ಎಷ್ಟು ಚೆನ್ನಾಗಿ ಉದ್ದುದ್ರಾಗಿ ರೆಡಿಯಾಗಿದೆ. ಇದು ಚಿಕನ್ ಗ್ರೇವಿ ಮತ್ತು ಮಟನ್ ಗ್ರೇವಿ ಜೊತೆ ಸೂಪರ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು.